ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಲೋಕಸಭಾ ಚುನಾವಣೆಯಲ್ಲಿ ಡಬಲ್ ಡಿಜಿಟ್ ರೀಚ್ ಆಗದೆ ಇರುವುದಕ್ಕೆ ನಮ್ಮ ನಾಯಕರ ಅತಿಯಾದ ಆತ್ಮವಿಶ್ವಾಸ ಕಾರಣ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಗೋಕಾಕ ನಗರದಲ್ಲಿ ಇಂದು ಮಾಧ್ಯಮದವರೊಂದಿಗೆ ಮಾತನಾಡಿ, ಡೈರೆಕ್ಟರ್ ಪ್ರೊಡ್ಯೂಸರ್ ಫೇಲ್ ಆದ್ರೆ ಈ ರೀತಿಯ ಫಲಿತಾಂಶ ನಿರೀಕ್ಷಿತ. ಚುನಾವಣೆಗೆ ಸಮಯ ಕಡಿಮೆ ಇರುತ್ತೆ, ಆ ಸಮಯದಲ್ಲಿ ಅಲರ್ಟ್ ಆಗಿರಬೇಕು. ಇಲ್ಲವಾದ್ರೆ ಚುನಾವಣೆ ಬಂದು ಹೋಗುತ್ತೆ, ಆಗ್ಲೇ ನಾವು ಕೆಲಸ ಮಾಡಬೇಕು. ನಮ್ಮ ನಾಯಕರು ಹಲವು ಕ್ಷೇತ್ರವನ್ನ ನಿರ್ಲಕ್ಷಿಸಿದ್ದು ನಮ್ಮ ಹಿನ್ನಡೆಗೆ ಕಾರಣ. ಗೆಲ್ಲುವ ವಿಶ್ವಾಸದ ಕಾರಣಕ್ಕೆ ಇನ್ನೂ ಹಲವು ಕ್ಷೇತ್ರದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಪ್ರಚಾರ ಕಾರ್ಯ ನಡೆಯಲಿಲ್ಲ. ಕೆಲವೆಡೆ ಕಡಿಮೆ ಮತಗಳ ಅಂತರದಿಂದ ಸೋಲಲು ನಮ್ಮ ನಿರ್ಲಕ್ಷ್ಯ ಕಾರಣ ಎಂದರು. ಬೆಳಗಾವಿ ಕಾಂಗ್ರೆಸ್ ಅಭ್ಯರ್ಥಿ ಸೋಲಿಗೆ ನಾನು ಕಾರಣನಲ್ಲ. 5 ಲಕ್ಷ ಲಿಂಗಾಯತ ಮತದಾರರು ಬೆಳಗಾವಿಯಲ್ಲಿ ಇದ್ದಾರೆ. ಅವರೇನು ನನ್ನ ಮತ ಕೇಳ್ತಾರಾ? ಬೆಳಗಾವಿ ಕ್ಷೇತ್ರದ ಮತದಾರರನ್ನ ಅಸೆಸ್ ಮಾಡುವಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಫಲರಾದರು. ಈ ಸಲ ನಾವು ಗೆಲ್ಲುವ ನಿಟ್ಟಿನಲ್ಲಷ್ಟೇ ಕೆಲಸ ಮಾಡಿದ್ದೇವೆಯೇ ಹೊರತು ಸೋಲಿಸಲು ಅಲ್ಲ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಮೃಣಾಲ್ಗೆ ತೀವ್ರ ಹಿನ್ನಡೆಯಾಗಿದೆ. ಲಿಂಗಾಯತ ಮತ್ತು ಮರಾಠ ಮತವನ್ನ ಸೆಳೆಯಲು ವಿಫಲವಾಗಿದ್ದೇ ಸೋಲಿಗೆ ಕಾರಣ ಎಂದರು. ಪಕ್ಷದ ಬೆಂಬಲ, ನಮ್ಮ ವರ್ಚಸ್ಸು, ಅಭಿವೃದ್ಧಿ ಕೆಲಸದಿಂದ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಗೆಲುವಾಗಿದೆ. ನಿರಂತರ ಸಂಪರ್ಕ ಈ ಚುನಾವಣೆ ಗೆಲ್ಲಲು ಅನುಕೂಲವಾಗಿದೆ ಎಂದರು. ಇನ್ನು ತಮ್ಮ ವಿರುದ್ಧದ ಅಪಪ್ರಚಾರದ ವಿಚಾರವಾಗಿ ಮಾತನಾಡಿ, ವಿರೋಧಿಗಳು ತಮ್ಮ ದೃಷ್ಟಿಕೋನದಲ್ಲಿ ಮಾತ್ರ ವಿಚಾರ ಮಾಡ್ತಾರೆ. ಜಾತಿವಾದಿಗಳಿಗೆ ಎಲ್ಲಿ ನಿಂತರೂ ಅವಕಾಶ ಇರುವುದಿಲ್ಲ. ಹೊರಗಿನವರು ಬಂದ್ರು, ಒಳಗಿನವರು ಬಂದ್ರು ಅನ್ನೋದು ತಪ್ಪೆಂದು ತಿರುಗೇಟು ಕೊಟ್ಟಿದ್ದಾರೆ. ಚಿಕ್ಕೋಡಿಯಲ್ಲಿ ಬಿಜೆಪಿ ನಾಯಕರು ಬೆಂಬಲಿಸಿರುವ ಬಗ್ಗೆ ಮಾತನಾಡಿ, ಬಿಜೆಪಿ ನಾಯಕರಿಗಿಂತ ಮತದಾರರು ನಮ್ಮ ಜೊತೆಗಿದ್ರು. ಅಲ್ಲಿನ ಅಭ್ಯರ್ಥಿ ಬಗ್ಗೆ ಅಸಮಾಧಾನವಿತ್ತು, ಅದು ನಮಗೆ ಅನುಕೂಲವಾಗಿದೆ. ಸ್ವಪಕ್ಷದ ವಿರೋಧಿಗಳ ವಿರುದ್ಧ ದೂರು ನೀಡಲ್ಲ, ವರಿಷ್ಠರ ಗಮನಕ್ಕೆ ತರ್ತೀವಿ. ಪತ್ರ ಕೊಟ್ಟು ಕೂಡ ಏನು ಪ್ರಯೋಜನ ಆಗುತ್ತಿಲ್ಲ, ಯಾವುದೇ ಕ್ರಮವೂ ಕೂಡ ಆಗಲ್ಲ. ಹೀಗಾಗಿ ದೂರು ಕೊಡೋದಿಲ್ಲ, ಗಮನಕ್ಕೆ ತರ್ತೀನಿ. ನಮಗೆ ಅವರು ಮೋಸ ಮಾಡದೆ ಇದ್ದಿದ್ರೆ ಇನ್ನೂ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲುವ ಅವಕಾಶವಿತ್ತು ಅಂತ ಇದೇ ವೇಳೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 2 ತಿಂಗಳಲ್ಲೇ ರೆಡಿ ಆದ್ರಿ, ಪ್ಲಸ್ ಏನೇನ್ ಆಗ್ತಾ ಬಂತು ಅಂತ. ಪ್ಲಸ್ ತಮಗೆ ಬಹಳ ಸರಿ ನಾವು ಚುನಾವಣೆ ಬಂದಾಗ ಚುನಾವಣೆ ಮಾಡೋಲ್ಲ ತಿಳಿಯಲ್ಲ. ಚುನಾವಣೆ ಬಂದಾಗ ಚುನಾವಣೆಗೆ ನಾವು ರೆಡಿ ಆಗೋಲ್ಲ. ಮುಂಚೆ ಯಾವ್ರಿ ಕಾರಣದಾಗಿ ಯಾವ್ರಿ ಹಂತದಲ್ಲಿ ಚುನಾವಣೆ ದೃಷ್ಟಿ ಇಟ್ಟೆ ನಾವು ಕೆಲಸ ಮಾಡ್ತಾ ಇದ್ವಿ. ಹೀಗಾಗಿ 2 ತಿಂಗಳು ನಾವು ಮಾಡಿದ್ರು ಕೂಡ ಅದ್ರ ಹಿಂದಿದೆ. ಸತತವಾಗಿ ಅತನಿ ಭೇಟಿಯಾಗಿದ್ವಿ, ಕಾಗೋಡಕ್ಕೆ ಹೋಗಿದ್ವಿ, ಕುರ್ಚಿ, ರಾಯಬಾಗ್ ಇರ್ಬೋದು, ನಿಪ್ಪಾಣಿ, ಚಿಕ್ಕೋಡಿ, ಸಂಕೇಶ್ವರ, ನಿರಂತರವಾಗಿ ಸಂಪದಲ್ಲಿ ಎಷ್ಟು ಕಾರ್ಯಕರ್ತರು ಜೊತೆ ಗಟ್ಟಿಯಾಗಿರ್ತಾರೆ ಅಷ್ಟು ಗೆಲ್ಲಲಿಕ್ಕೆ ಅನುಕೂಲ ಆಯ್ತು. ಅದೇ ನಮ್ಮನ್ನು ಗೆಲ್ಲಿಸಿದ್ದು. ಇಲ್ಲ, ನಾಯಕರಿಗಿಂತ ಅವರು ವೋಟರ್ ನಾರಾಜಿದ್ರು. ಲೀಡರ್ ಮಾತು ಎಷ್ಟು ಮಟ್ಟಿಗೆ ಅಂತ ನನಗೇನು ಐಡಿಯಾ ಇಲ್ಲ. ಆದರೆ ಮತದಾರೇ ಈ ನಮ್ಮ ಅಭ್ಯರ್ಥಿಯಿಂದ ಏನೂ ಆಗಿಲ್ಲ 5 ವರ್ಷದಲ್ಲಿ. ಬರೀ ಮೋದಿ ಹೆಸರು ಹೇಳೋದು, ಹಿಂದುತ್ವ ಮೇಲೆ ಓಟ್ ಪಡಲಿಕ್ಕೆ, ಧರ್ಮ ಆಧಾರಿತ, ಜಾತಿ ಆಧಾರಿತ ಇಷ್ಟ ಮಾಡ್ತಾರೆ ಹೊರತಾಗಿ ಅದರಿಂದ ನಮಗೇನು ಲಾಭ ಇಲ್ಲ. ಅದು ಕಾಮನ್ ಆಗಿ ಬಂದಂಥ ಶಬ್ದ. ಸರ್, ಈಗ ನಿಮ್ಮ ಪಕ್ಷದ ಶಾಸಕರೇ ಕೆಲವರು ನಿಮ್ಮ ಜೊತೆ ಇದ್ದೇ ವಿರೋಧ ಮಾಡಿದ್ರು, ಬಹಳಷ್ಟು ಒಳಗೆ ಬೇರೆ ರೀತಿ ಒಳಗ ಮಾಡಿದ್ರು. ಅವ್ರ ಬಗ್ಗೆ ಏನಾದ್ರು KPCCಗೆ ಏನಾದ್ರು ನಾವೇನು ದೂರ ಕೊಡೋಲ್ಲ. ನೋಡಿ, ಅವ್ರಿಗೆ ಹೇಳ್ತೀವಿ, ಹಿಂಗೆ ಆಗಿದೆ, ಗಮನಕ್ಕೆ ತರ್ತೀವಿ, ಈ ಥರ ಮಾಡಿದಾರೆ ಉದ್ದೇಶಪೂರ್ವಕವಾಗಿ. ಆದರೆ ಅವ್ರು ಸೋಲಿಸೋ ಇಂಟೆನ್ಷನೇ ಇತ್ತು, ಅವ್ರು ಅದು ಸಫಲ ಆಗಲಿಲ್ಲ ಹೇಳ್ತೀವಿ. ಅವ್ರ ಮ್ಯಾಗೇನು ಯಾವುದೇ ಪಾರ್ಟಿಲಿ ಯಾರ ಮ್ಯಾಗ ಯಾರು ಆ್ಯಕ್ಷನ್ ತೊಗೊಳ್ಳೋಲ್ಲ. ಹೇಳೋದು ಲೆಟ್ರ್ ಕೊಡೋದು ಅಷ್ಟೇ ಆಗ್ತಿದೆ. ಅದೇ ನಾವು ಅವರು ಆ್ಯಕ್ಷನ್ ತೊಗೊಳ್ಳೋಲ್ಲ, ನಾವು ಕೇಳಲಿಕ್ಕಾಗಲ್ಲ. ಆದರೆ ವರಿಷ್ಠರ ಗಮನಕ್ಕೆ ಈ ನಮ್ಮ ಭಾಗದ ಜನತೆಗೆ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಇವ್ರು ಹಿಂಗೆ ಮಾಡಿದ್ರು, ಇನ್ನೂ ಹೆಚ್ಚು ಲೀಡ್ ಮಾಡೋಕ್ಕೆ ಅವಕಾಶಗಳು ಇದ್ದು ಭಾಳಷ್ಟು ಕಡೆ. ಸೊ ಅದ್ರ ಅವಶ್ಯಕತೆ ಅವ್ರಿಗೆ ಇರಲಿಲ್ಲ, ಒಂದೇ ಪಕ್ಷದಲ್ಲಿದ್ದಾರೆ. ಸೊ ನಮಗೆ ಅವರು ಮೋಸ ಮಾಡೋಂಥದ್ದು ಅವಶ್ಯಕತೆ ಇರಲಿಲ್ಲ ಅಂತ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಮತ್ತು ವರಿಷ್ಠರ ಗಮನಕ್ಕೆ ಕೂಡ ತರ್ತೀವಿ. ಬೆಳಗಾವಿ ಸೋಲಿಕ್ಕೆ ಭಾಳಷ್ಟು ಕಾರಣಗಳಿದೆ. ಯಾಕಂದರೆ ನಾವು ಸಾರ್ವಜನಿಕವಾಗಿರೋರು ಭಾಳ ಸೂಕ್ಷ್ಮ ಆಗಿರಬೇಕು, ಅದು ಭಾಳ ಮುಖ್ಯ. ಅದಕ್ಕೆ ಭಾಳಷ್ಟು ರೀಸನ್ ಅದಾವ ಸೋಲಿಕ್ಕೆ. ಅವೆಲ್ಲ ಸರಿಪಡಿಸ್ಕೊಂಡಿದ್ರೆ ಗೆಲ್ಲಲಿಕ್ಕೆ ಆಗ್ತಿತ್ತು. ಆದರೆ ನಾವು ಅಸೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಕ್ಯಾಂಡಿಡೇಟ್ಗೆ ನಾವು ಹೆಂಗೆ ಅಸೆಸ್ ಮಾಡಿದ್ದೀವಿ ನಮ್ಮ ವಿರೋಧಿಗಳ ತಂತ್ರಗಳನ್ನು, ಅಲ್ಲಿ ಅವ್ರಿಗೆ ಅಸೆಸ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ನನ್ನ ಭಾವನೆ. ಯಾವ್ದು ನಮ್ಮ ಮೈನಸ್ ಆಗ್ತೈತೆ, ಯಾವ್ದು ಪ್ಲಸ್ ಆಗ್ತೈತೆ ಅಂತ ಅಸೆಸ್ ಮಾಡಲಿಕ್ಕೆ ಬೆಳಗಾವಿಯಲ್ಲಿ ಆಗೋದಿಲ್ಲ. ಹಿಂಗಾಗಿ ಸೋಲಿಕ್ಕೆ ಮುಖ್ಯ ಕಾರಣ. ಯಾಕಂದ್ರೆ ನೀವು ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಕೇವಲ 5,000 ಮತಗಳು ತಂದಿಟ್ಟಿದ್ರೆ, ಅದನ್ನ 4 ಲಕ್ಷದಿದ್ದ ಅವರ ಲೀಡನ್ನ ಕೇವಲ 5,000 ತಗೊಂಡು ಬಂದು ಇಟ್ಕೊಂಡಿದ್ರಿ. ಈ ಸಲ ನೋಡಿದ್ರೆ ಮತ್ತೆ 1.5 ಲಕ್ಷ, 1.75. ಅದೇ ಅಲ್ಲ, ನಮ್ದು ಎದುರಾಳಿಗಳ ಅಸೆಸ್ ಮಾಡಲಿಕ್ಕೆ ನಾವು ವಿಫಲರಾಗ್ತೀವಿ. ಅಂದ್ರೆ ಓವರ್ ಕಾನ್ಫಿಡೆಂಟ್ ಆಗ್ತೀವಿ. ಇಲ್ಲ ಹಿಂಗೆ ಆಗ್ತಿದ್ದು, ನಮ್ಮ ಅಸೆಸ್ ಮ್ಯಾಗ ಹೋದರೆ ಇದು ಫೇಲ್ ಆಗ್ತೀವಿ. ಸೊ ಅಲ್ಲಿ ಹಂಗೆ ಬೆಳಗಾವಿನಲ್ಲಿ ಆಗಿದ್ದು ನನ್ನ ಲೆಕ್ಕಲೆ
ಅಸೆಸ್ ಮಾಡಲಿಕ್ಕೆ ನಾವು ಅಲ್ಲಿ ಫೇಲ್ ಆಗಿದ್ದೀವಿ. ಯಾವುದು ಪ್ಲಸ್ ಆಗ್ತೈತೆ, ಯಾವುದು ಮೈನಸ್ ಆಗ್ತದೆ ಅನ್ನೋದು ಮಾಡಿಲ್ಲ. ಮೈನಸ್ಸಿಗೆ ಪ್ಲಸ್ ಅಂದ್ವಿ, ಪ್ಲಸ್ಸಿಗೆ ಮೈನಸ್ ಅಂದ್ವಿ, ಹೀಗಾಗಿ ಲೆಕ್ಕಾಚಾರ ತಪ್ಪೋಯ್ತು. ಸರ್, ಈಗ ಚಿಕ್ಕೋಡಿಯಲ್ಲಿ ನೀವೆಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡ್ಕೊಂಡಿದ್ರಿ, ಎಲ್ಲ MLAಗಳು, ಎಲ್ಲ ಮುಖಂಡರು, Yes, yes. ಅವರಿಗೆ ಸಂಪೂರ್ಣವಾದಂಥ ಅಧಿಕಾರ ಬಿಟ್ಕೊಟ್ಟಿದ್ರಿ. ಅಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಒಳಗಿದ್ಕೊಂಡೆ ನಿಮ್ಮನ್ನು ಸೋಲಿಸ್ಬೇಕು ಅನ್ನೋ ಲೆಕ್ಕಾಚಾರ ಇದೆಯಲ್ಲ, ಇದ್ದೇ ಅದೇನು ರಾಜಕೀಯಲ್ಲಿ ಅದೇನು ಸ್ವಾಭಾವಿಕ ಇದ್ದೆ. ಒಂದು 10% ಹೆಂಗೆ ದೇವರಿಗೆ ದಾನ ತೆಗೆದು ಇಡ್ತಾರೆ, ರಾಜಕೀಯದಲ್ಲಿ ನಮ್ಮವ್ರು ವಿರೋಧ ಮಾಡ್ತಾರೆ, ಮೈನಸ್ ಮಾಡೇ ನಾವು ಲೆಕ್ಕಾಚಾರ ಮೈನಸ್ ಅಂತ ಹಾಕಿ ಟೋಟಲ್ ಮಾಡೋದು. ಅವ್ರದ್ದೇ ಆದಂಥ ಅಜೆಂಡ ಏನೋ ಇರ್ತೈತೆ ಅವ್ರಿಗೆ, ಅವ್ರದ್ದೇ ಅಂತ ಒಂದು ಲೆಕ್ಕಾಚಾರ ಇರ್ತೈತೆ. ಹಿಂಗಾದ್ರೆ ಹಿಂಗಾದ್ರೆ ಹಿಂಗಾಯ್ತು. ಆದರೆ ಜನ ಅದನ್ನು ವಿಫಲಗೊಳಿಸಿದ್ದಾರೆ. ನೋಡೋಣ ಮುಂದಿನ 5 ವರ್ಷ ನಂತರ ಒಂದು 10 ಸಾರಿ ಲೀನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ಮ ಸ್ವಂತ ಶಕ್ತಿ ಮ್ಯಾಗೆ. ಈಗ 15 ಅಂಕ ಆಯ್ತಲ್ಲ ಸರ್ ಕಾಂಗ್ರೆಸ್ಗೆ ಮೇಲೆ, ಅದೇ ತರ ಇಲ್ಲಿ ಬೈಲೊಂಗಲ್ ಆಗಿದೆ, ರಾಮದುರ್ಗು ಅಷ್ಟಕ್ಕಷ್ಟಾಗಿದೆ, ಬೆಳಗಾವಿ ಆಗಿದೆ. ಅಲ್ಲ, ಇಲ್ಲಿ ಇದಕ್ಕೂ ಅದಕ್ಕೆ ಹೋಲಿಸ್ಲಿಕ್ಕೆ ಆಗೋಲ್ಲ. ಹೇಳಿಲ್ಲ, ಬೆಳಗಾವಿ ಚುನಾವಣೆ ಬೇರೆ, ಚಿಕ್ಕೋಡಿ ಚುನಾವಣೆ ಬೇರೆ, ಇದಕ್ಕೂ ಅದಕ್ಕೂ ಹೋಲಿಸ್ಲಿಕ್ಕೆ ಆಗಲ್ಲ. ಇಲ್ಲಿರುವಂಥ ಸಮಸ್ಯೆಗಳು ಬೇರೆ, ಅಲ್ಲಿರುವಂಥ ಸಮಸ್ಯೆಗಳು ಬೇರೆ. ಸರ್ ಏನು ಹೇಳ್ತೀರಿ ಸರ್ ಎಲ್ಲ? ಯಾಕಂದ್ರೆ ಪಕ್ಷಾತೀತವಾಗಿ ಈ ಬಾರಿ ನಿಮ್ಮನ್ನ ಚಿಕ್ಕೋಡಿ ಬೆಂಬಲಿಸಿದ್ದಾರೆ, ಅವ್ರಿಗೆಲ್ಲ ಏನು ಹೇಳ್ಬೈತೀರಿ ಸರ್? ಏನಾದ್ರು ಒಂದು ದೊಡ್ಡ ಸಮಾವೇಶ ಮಾಡಿ ಅವ್ರಿಗೆ ಕೃತಜ್ಞತೆ ಹೇಳ್ತೀರಾ, ಅಥವಾ ಏನು ಈ ಮೂಲಕ ಚಾನಲ್ಗಳ ಮೂಲಕ ಏನು ಹೇಳ್ತೀರಿ? ಇಲ್ಲ, ನಾವು ಅಲ್ಲೆಲ್ಲ ಹೋಗ್ತೀವಿ. ಈಗಾಗಲೇ ಪ್ರಾರಂಭ ಮಾಡಿದ್ವಿ, ಇವತ್ತು ಹೋಗ್ತಾ ಇದ್ದೀವಿ. ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೆ, ಎಲ್ಲ ಹಳ್ಳಿಗೆ ಸಾಧ್ಯದಷ್ಟು 600 ಹಳ್ಳಿಗಳೇನೇ ಇದ್ದಾರೆ ಟೋಟಲು ಪಾರ್ಲಿಮೆಂಟಲ್ಲಿ. ಅವನು ಆದಷ್ಟು ಎಲ್ಲನೂ ರೀಚ್ ಮಾಡಲಿಕ್ಕೆ ಮುಂದಿನ ಚುನಾವಣೆ ಒಳಗೆ ಅಟ್ಲೀಸ್ಟ್ ಒಂದು ಸಾರಿ ಆದರೂ ಕೂಡ ಕ್ಯಾಂಡಿಡೇಟ್ ಆಗಲಿ, ನಾವಾಗಲಿ ಭೇಟಿಯಾಗಿ ನಮ್ಮ ಏನು ಮಾಡ್ಲಿಕ್ಕೆ ಸಾಧ್ಯ, ಏನು ಮಾಡ್ತೀವಿ ಅನ್ನೋದು ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಮತ್ತು ಅವಕಾಶ ಸಿಕ್ಕಾಗ ಭಾಷಣಗಳ ಮೂಲಕ ಫಂಕ್ಷನಲ್ಲಿ ಕೂಡ ಸಂದೇಶ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಆದರೆ ನಮಗೆ ಈ ರಾಜ್ಯದಲ್ಲಿ ಎಂತೆಂಥ ಘಟನೆಗಳು ಸೋತರು, ಇದು ಕೂಡ ಅಷ್ಟು ಸುಲಭದ ಕಾನ್ಸ್ಟಿಟ್ಯೂನ್ಸಿ ಏನಲ್ಲ ರೀ. ನಾವು ತಿಳಿದಂಗೆ ಚಿಕ್ಕೋಡಿ, ಅದು ಕೂಡ ಜನನೇ ನಮ್ಮನ್ನು ಗೆಲ್ಲಿಸೋಕ್ಕೆ ಮನಸ್ಸು ಮಾಡೋದ್ರಿಂದ ಅದು ಗೆಲ್ಲಲಿಕ್ಕೆ ಸಾಧ್ಯ ಆಗಿದ್ದಾರೆ. ಕೇಂದ್ರದಲ್ಲಿ ಬಿಜೆಪಿ 400ಕ್ಕೂ ಹೆಚ್ಚು ಸೀಟ್ ಬರ್ತಿದೆ, ಈಗ ಮೆಜಾರಿಟಿ ಕೂಡ ಬಂದಿದೆ. ಹಿಂಗೆ ಹೇಳಿದ್ರೆ ಅದೇ ಅದ್ರ ಬಗ್ಗೆ ಸಾಕಷ್ಟು ಮುಂಚೆನೇ ಹೇಳಿದ್ರಲ್ಲ ರೀ. ಯೂಟ್ಯೂಬ್ದಲ್ಲಿರೋ ಎಕ್ಸ್ಪರ್ಟ್ಸ್ ಎಲ್ಲನೂ ಹೇಳಿದ್ರಿ, ಎಲ್ಲ ಸುಳ್ಳು, ಯಾವುದೋ ಒತ್ತಡದಲ್ಲಿ ಮಾಡ್ತಂತ ಹೇಳಿದ್ರೆ ಅದ್ರ ಅದು ನಿಜ ಆಗಿದೆ. ಈಗ ಅವ್ರು ತಮ್ಮ ಏನಂತ ಅವ್ರಿಗಿರುವಂಥ ಒಂದು ಇಂಪಾರ್ಟೆನ್ಸ್ ಅವರೇ ಕಳ್ಕೊಂಡಾರ. ಸುಮ್ಮನೆ ತೋರಿಸಿ ಇನ್ನು ಮುಂದೆ ಇವ್ರು ಏನು ತೋರಿಸಿದ್ರು ಜನ ಸುಳ್ಳು ಅಂತ ಪ್ರಿಡಿಕ್ಟ್ ಮಾಡ್ತಾರೆ. ನೋಡೋದು ಅವತ್ತಿ ಮುಗಿದೋಯ್ತು, ರಿಯಲ್ ರಿಸಲ್ಟ್ ರಾಜ್ಯದಲ್ಲಿ ಕೇಂದ್ರದಲ್ಲಿ ಮತ್ತೆ ಸಮ್ಮಿಶ್ರ ಸರ್ಕಾರ ಬಂತು, ನೋಡ್ಬೇಕು. ಇನ್ನೊಂದು 2 ವರ್ಷದಲ್ಲಿ ಗೊತ್ತಾಗಬೇಕು, ಇನ್ನೂ ಗೊತ್ತಾಗಲ್ಲ. ಸರ್, ಈಗ ರಾಜ್ಯದಲ್ಲಿ ನಿಮ್ಮ ಲೆಕ್ಕಾಚಾರನೇ ಬೇರೆ ಆಗಿತ್ತು. ಸುಮಾರು 14ರಿಂದ 18ರವರೆಗೂ ಹೋಗ್ಬೋದು, 17ರವರೆಗೂ ಹೋಗ್ಬೋದು ಅನ್ನೋ ಲೆಕ್ಕಾಚಾರ ಇತ್ತು. ಏನು ಸರ್ ಈಗ ಏಕಾಏಕಿ 9ಕ್ಕೆ ಬಂದು ನಿಂತ್ಬಿಡ್ತು ಕೊನೆಯ ಕ್ಷಣಕ್ಕೆ? ಏನು ಕನಿಷ್ಠ ನಾವು ಒಂದು 4-5 ಸೀಟ್ನಾರ ಭಾಳ ಹತ್ತಿರದಿಂದ ಸೋತಿದ್ದೀವಿ. ಸೊ ಅದು ಕೂಡ ನಮ್ಮ ಲೆಕ್ಕದಲ್ಲಿ ಹಿಡ್ಕೋಬೇಕಾಗ್ತದೆ. ಸೊ ಚಿತ್ರದುರ್ಗ ಹತ್ತಿರದಿಂದ ಸೋತಿದ್ದೀವಿ, ಹಾವೇರಿ ಇದೆ, ಆಮೇಲೆ ಇಲ್ಲಿ ಬಾಗಲಕೋಟೆ, ಬಿಜಾಪುರ ಹತ್ತಿರದಿಂದ ಸೋತಿದ್ದೀವಿ. ಸೊ ಭಾಳಷ್ಟು ಕಡಿಮೆ ಸೋತದ್ದು ಕೂಡ ನಮ್ಮಲ್ಲಿದೆ. ಅದೇ ಅಲ್ಲಿ ಮ್ಯಾನೇಜ್ಮೆಂಟ್ ಮಾಡೋರು, ಉಸ್ತುವಾರಿ ತೊಗೊಂಡವರು ಸೀರಿಯಸ್ ಆಗಿ ಮಾಡಿದ್ರೆ ಅವನು ಕೂಡ ಗೆಲ್ಲಲಿಕ್ಕೆ ಅವಕಾಶ ಇತ್ತು. ಇನ್ನು ಕರೆದಲ್ಲಿ ಯಾವಾಗ ಕರಿತಾರೆ ನೋಡ್ಬೇಕಲ್ಲ, ಅದು ಯಾವಾಗ ಕರಿತಾರೆ, ಕರೆದಾಗ ಹೋಗ್ತಾರೆ. ಅಲ್ಲಿವರೆಗೆ ಎಲ್ಲ ಒಂದು ರೌಂಡು ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೆ ಮತದಾರರಿಗೆ ಭೇಟಿಯಾಗುವಂಥ ಪ್ರಯತ್ನ ಮಾಡ್ತೀವಿ. ಸರ್, ಸಚಿವ ಸಂಪುಟ ಏನಾದರೂ ವಿಸ್ತರಣೆ ಇಲ್ಲ, ನಮ್ಮಲ್ಲಿಂದ ಈಗಿನ ಅವಶ್ಯಕತೆ ಕಾಣೋದಿಲ್ಲ ನನಗಂತೆ. ಯಾಕಂದ್ರೆ ಸಚಿವ ಸ್ಥಾನ ನೀಡುವಾಗಲೇ ಕೆಲವೊಂದು ಜನಕ್ಕೆ ಸಚಿವರಿಗೆ ಷರತ್ತು ಹಾಕಿ ಕೊಟ್ಟಿದ್ರು, MP ಎಲೆಕ್ಷನ್ ಆದ ಕೂಡಲೇ ಬೇರೆದವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲ, ಆ ರೀತಿ ಯಾವುದು ಶರ್ತ್ ಇಲ್ಲ, ಯಾವ ಕಂಡೀಷನ್ ಯಾವುದು ನಾವು ಮುಂಚೆ ಕೂಡ ಹೇಳಿ ನಮಗೆ ಯಾವುದೇ ಆ ರೀತಿ ಶರ್ತ್ ಯಾರಿಗೂ ಕೂಡ ಹಾಕಿಲ್ಲ. ಗೆಲ್ಸ್ಕೊಂಡು ಬರ್ಲಿಕ್ಕೆ ಅಷ್ಟು ಹೇಳಿದ್ರು ಅಷ್ಟೇ. ಇನ್ನೇನು ಯಾರು ಏನು ಮಾಡ್ಲಿಕ್ಕೆ ಆಗಲ್ಲ. ಜನ ಸೋಲಿಸಿದಾಗಿಂದ ಮಂತ್ರಿಗಳು ಏನು ಮಾಡಾರ, MLA ಏನು ಮಾಡ್ಲಿಕ್ಕಾಗಲ್ಲ. ಜನ ಸೋಲಿಸಿದಾಗ ಮತ್ತು ಆ ರೀತಿ ಹಿಂದೆ ಎಲ್ಲೂ ಆಗಿಲ್ಲಲ್ಲ. ಈ ಒಂದು ಏನು ಕಡಿಮೆ ಸೀಟ್ ನೀವು ಅಂದಾಜು, ನೀವು ಜಾಸ್ತಿ ಈಗ 1ಕ್ಕಿಂತ 9ಕ್ಕೆ ಬಂದಿದ್ದೀರಿ, ಇನ್ನೂ ಜಾಸ್ತಿ ನಿಮ್ಮ ನಿರೀಕ್ಷೆ ಇತ್ತು. ಈ ಸೋಲಿಗೆ ಏನಾದರೂ ಪರಾಮರ್ಶೆ ಮಾಡ್ಕೋತೀರಿ ಸರ್? ಏನಾದರೂ ಒಂದು ಕಾಂಗ್ರೆಸ್ ಸಭೆ ಏನು ಮಾಡ್ಬೇಕಾದೇನಿಲ್ಲ, ಅದೇನಿಲ್ಲ. ಮಾಡೋರು ಕ್ಯಾಪ್ಟನ್ ಸರಿಯಾಗಿ ಆ್ಯಕ್ಷನ್ ಡೈರೆಕ್ಷನ್ ಕೊಟ್ಟರೆ ಗೆಲ್ತಾನ. ಮತ್ತು ಅವ್ನು ಡೈರೆಕ್ಟರ್ ಟೋಪಿ ಹಾಕೊಂಡು ಯಾವ್ದಾರ ಕೂಡ ಹಿಂಗಾಗಲಿ ಕೂತ್ಕೊಂಡ್ರೆ ದಾಟೋದು ಚುನಾವಣೆ ಇದು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.